ಏನೇ ಆಗ್ಲಿ ಬೆಂಗಳೂರಿನಲ್ಲಿದ್ದ ಬಂಗ್ಲೆ ಕಟ್ಸ್ಬೇಕಾದ್ರೆ ಅದ್ರೂಟ ಮಾಡಿರ್ಬೇಕು. ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿನೇ ಮಾವ. ಇವಳು ಇಲ್ದೇ ಇದ್ದಿದ್ರೆ ಇಂಥ ಮನೆ ಎಲ್ಲಿ ಕಟ್ಟಕ್ಕಾಗ್ತಾ ಇತ್ತು? ಅಮ್ಮ ಅನಿತಾ, ಈಗ ಬರ್ತಾ ಇದ್ದೀನಮ್ಮ. ಹೌದಮ್ಮ, ನಿನ್ನೆ ಅಕ್ಕ ನಮ್ಮ ಮನೆಗೆ ಬಂದ್ ಕರೆದ್ಲು, ಅದಕ್ಕೆ ಬಂದೆ. ಹೌದಾ, ಒಬ್ಳೆ ಬಂದ್ಯಾ? ಎಲ್ಲಿ ನಿನ್ ಗಂಡ ಅತ್ತೆ? ಅವರು ಅದೇನೋ ಅರ್ಜೆಂಟ್ ಕೆಲಸ ಅಂತ ಮಡಿಕೇರಿಗೆ ಹೋದ್ರು. ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ನಾನೊಬ್ಳೆ ಬಂದೆ. ಹೌದಾ, ಹೋಗ್ಲಿ ಬಿಡು. ಸದ್ಯ ನೀನೊಬ್ಳಾದ್ರೂ ಬಂದಿಯಲ್ಲ. ಬರ್ದೆ ಏನ್ ಮಾಡ್ತಾಳೆ? ಇವತ್ತಿನ ಈ ಫಂಕ್ಷನ್ಗೆ ಮುಖ್ಯವಾಗಿ ಇವಳು ಬರ್ಬೇಕು ಅಂತ ತಾನೇ ನಾನ್ ಇವಳ ಮನೆ ತನಕ ಹೋಗಿದ್ದು. ಹಳೆದಿನೆಲ್ಲ ಮರ್ತು ನೀವಿಬ್ರು ಒಂದಾದ್ರಲ್ಲ, ನಂಗಷ್ಟು ಸಾಕು. ಈಗ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆಮ್ಮ. ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗಮ್ಮ? ಏನೇ, ಏನ್ ತಗೋತೀಯಾ? ಕಾಫಿನಾ ಜ್ಯೂಸಾ? ಹೇಳೆ, ಏನ್ ಬೇಕು? ಇಲ್ಲಿಗೆ ತರಿಸ್ತೀನಿ. ಜ್ಯೂಸ್. ಏ ರಂಗಿ, 3 ಜ್ಯೂಸ್ ಅನಿತಾ? ತರಕೇಳು. ಇದೇನೆ ನಿನ್ನ ಎಳೆಯ ಮಡಿಕೇರಿಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ಲು ನಿನ್ನ ಮಗಳು. ಏನೇ ಅಮೆರಿಕಾ, ಸರಿಯಾಗಿ ನೋಡು. ಇದೇ ಮಡಿಕೇರಿಲಿರೋ ನಿನ್ ಕರ್ನಾಟಕ. ಏನಪ್ಪ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಬೇಗ ಜ್ಯೂಸಲ್ಲಿ ಇಟ್ಬಿಟ್ಟು ಹೋಗು. ಒಳಗಡೆ ಒಂದ್ ರಾಶಿ ಕೆಲಸ ಬಿದ್ದಿದೆ. ಹೋಗು ನೋಡು, ನಾನು ಆಮೇಲೆ ಪಾರ್ಟಿಗೆ ಹೋಗ್ಬೇಕು. ನನ್ ಸೀರೆ ಬ್ಲೌಸ್ ನ ಐರನ್ ಮಾಡಿಡು. ಹೋಗು. ಏ ಲಕ್ಷ್ಮಿ, ನನ್ ಗಂಡನ್ ಏನು ಅಂತ ತಿಳ್ಕೊಂಡಿದೀಯ? ಇಷ್ಟು ದಿವಸ ಬ್ರೋಕರು, ಈಗ ನನ್ ಮನೇಲಿ ನಾನ್ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋ ವರ್ಕರು ಅಂತ ತಿಳ್ಕೊಂಡಿದ್ದೀರಿ. ತಪ್ಪೇನಿಲ್ವಲ್ಲ? ಛೀ, ಮುಚ್ಚೆ ಬಾಯಿ. ನೆನ್ನೆ ನಮ್ಮ ಮನೆಗೆ ಬಂದಾಗ ನಿಜವಾಗ್ಲೂ ಬದಲಾಗಿದೀಯ ಅನ್ಕೊಂಡೆ, ಆದ್ರೆ ಹುಟ್ಟು ಗುಣ ಅದು ಸುಟ್ರು ಹೋಗೋದಿಲ್ಲ. ಒಳ ಹುಟ್ಟಿದ ತಂಗಿ ಗಂಡನ ಜೊತೆ ಹೇಗ್ ನಡ್ಕೊಳ್ಳೋದಿಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನಾಚಿಕೆನಾ? ನನಗ ಯಾಕಾಗ್ಬೇಕು? ಇಡೀ ಬೆಂಗಳೂರೆಲ್ಲ ಸುತ್ತಿದ್ರು ಒಂದೇ ಒಂದು ನಯಾ ಪೈಸೆ ಹುಡ್ಸೋ ಯೋಗ್ಯತೆ ಇಲ್ದೆ ದುಡ್ಡು ಬೇಕು ಅಂತ ನನ್ನ ಮುಂದೆ ನಿಂತ್ಕೊಂಡಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ದುಡ್ಡೊಂದು ಕೊಟ್ರೆ ಸಾಕು, ನಾನ್ ನಿಮ್ ಮನೇಲಿ ನೀವೇನ್ ಹೇಳಿದ್ರು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ದುಡ್ಡುಗೋಸ್ಕರ ಈ ಲಕ್ಷ್ಮಿ ಹತ್ರ ಭಿಕ್ಷೆ ಕೇಳ್ತಾ ನಿಂತಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ಏನೋ ನಾಯಿ ಯಜಮಾನನ್ ಕಾಲ್ ಹತ್ರ ಬಾಲ ಅಲ್ಲಾಡಿಸ್ತಾ ಬಂತಲ್ಲ ಅಂತ ಬಿಸ್ಕೆಟ್ ಹಾಕ್ದೆ. ಅದು ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿದೆ. ಲಕ್ಷ್ಮಿ, ಕಿರ್ಚ್ಬೇಡ. ಈಗ ತಾನೇ ಆಸ್ಪತ್ರೆಯಿಂದ ಎದ್ದು ಹೊರಗೆ ಬಂದಿದ್ಯಾ, ಮತ್ತೆ ಹಾಸಿಗೆ ಸೇರ್ಬಿಡ್ತೀಯ. ನಾನು ಹಳೇದನ್ನ ಅಷ್ಟು ಸುಲಭವಾಗಿ ಮರೆಯೋಳಲ್ಲ. ಅವತ್ತು ನನ್ ಗಂಡನ್ಗೆ ಏನಂದೆ? ನಿಮ್ ಹೆಂಡತಿನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ದಿದ್ರೆ ನಿಮ್ಮನ್ನ ಬೀದಿಗೆ ತರ್ತಾಳೆ ಅಂದ್ಯಲ್ಲ. ಇವತ್ತು ನಿನ್ನಿಂದ ನಿನ್ ಗಂಡ ಬೀದಿಗೆ ಬಂದಿದ್ದು ಅಲ್ದೆ ಭಿಕ್ಷೆನೂ ಬೇಡಾಯ್ತು. ಅದು ನನ್ನ ಹತ್ರ. ಈಗ್ಲಾದ್ರೂ ಅರ್ಥ ಆಯ್ತಾ? ನಾನು ಅದೃಷ್ಟ, ನೀನು ಅನಿಷ್ಟ ಅಂತ. ರೀ, ಏನ್ರಿ ಇದು? ಅವಳು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ, ನೀವು ಸುಮ್ನೆ ಇದ್ದೀರಾ? ಅವ್ಳು ದುಡ್ಡು ಕೊಟ್ಟಿದ್ ನಿಜನಾ? ಹೇಳ್ರಿ. ಹೌದು ಹೌದು ಹೌದು. ಯಾಕ್ರಿ? ನೀವ್ ಯಾಕೆ ಇವಳ ಹತ್ರ ದುಡ್ಡು ತಗೊಂಡ್ರಿ? ನಿಮಗ್ ದುಡ್ಡು ಹಾಕ್ಬೇಕಾಗಿತ್ತು, ಹೇಳ್ರಿ. ನಿನಗೋಸ್ಕರ ಅವತ್ತು ನನಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲದಕ್ಕಿಂತ ನಿನ್ನ ಪ್ರಾಣನೇ ಮುಖ್ಯ ಆಗಿತ್ತು. ಅರ್ಜೆಂಟಾಗಿ ಆಪರೇಷನ್ ಮಾಡಿಲ್ಲ ಅಂದ್ರೆ ನೀನು ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸುಮಾರು 15,000 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರು. ಆ 15,000 ರೂಪಾಯಿಗೋಸ್ಕರ ನಾನು ಎಲ್ಲಾ ಕಡೆನೂ ಅಲ್ದೆ. ಆದ್ರೆ ಒಂದೇ ಒಂದು ನಯಾ ಪೈಸಾನ ಹುಟ್ಲಿಲ್ಲ. ಪಾಪ ಅವನೇನ್ ಮಾಡ್ತಾನೆ? ಕಟ್ಕೊಂಡ್ ಹೆಂಡತಿ ಗ್ರಹಚಾರ ನೆಟ್ಗಿದ್ದಿದ್ರೆ ಅವನು ನನ್ ಗಂಡನ್ ಥರ ಇಂಥ ದೊಡ್ಡ ಬಂಗ್ಲೆನೆ ಕಟ್ಟಿಸ್ತಿದ್ದ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಇದು ಕಲಿಯೋಗ ಕಣೆ, ಕಾಲನೆ ಪಾಠ ಕಲ್ಸೋ ಯುಗ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆ ಬರ್ಲೇಬೇಕು. ಇದೆಲ್ಲ ಹೀಗೆ ಇರಲ್ಲ ಕಣೆ. ನೆತ್ತಿ ಮೇಲೆ ಏರೋ ಸೂರ್ಯ ಸಂಜೆ ಆಗ್ತಿದ್ದ ಹಾಗೆ ಮುಳುಗ್ಲೇಬೇಕು. ಆರೋ ದೀಪ ಆರೋಗೋಕ್ ಮುಂಚೆ ಜೋರಾಗಿ ಉರಿಲೇಬೇಕು. ಈ ನಿನ್ನ ಅಹಂಕಾರಕ್ಕೆ ನೀನ್ ಈ ಜನ್ಮದಲ್ಲಿ ಅನುಭವಿಸ್ಬೇಕು. ರೀ, ಇನ್ನು ಏನ್ರಿ ನಿಂತಿದ್ದೀರಾ? ನಡೀರಿ ಹೋಗೋಣ. ಎಲ್ಲಿಗೆ ಎಲ್ಲಿಗೆ ಅಂತ? ಇದೇನು ತೋಟದಪ್ಪನ್ ಛತ್ರನ? ಕಷ್ಟ ಬಂದಾಗ ಬರೋಕೆ, ಇಷ್ಟ ಬಂದಾಗ ಹೋಗೋಕೆ. ನಿನ್ ಗಂಡ ಏನು ಬಿಟ್ಟಿಗ್ ದುಡಿತಾ ಇಲ್ಲಮ್ಮ, ಕಾಸಿಸ್ಕೊಂಡಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಡೋದಿಕ್ಕೆ ನಾನೇನು ಧರ್ಮಛತ್ರ ಇಟ್ಟಿಲ್ಲ. ಕೊಟ್ಟಿರೋ 15,000 ಇಲ್ಲಿಡು, ನಿನ್ ಗಂಡನ್ ಕರ್ಕೊಂಡು ಹೋಗು.
ಇದ್ರ ಬೆಲೆ 20,000 ರೂಪಾಯಿ. ನೀನು ಕೊಟ್ಟಿರೋದು 15,000 ರೂಪಾಯಿ. ಎಕ್ಸ್ಟ್ರಾ 5,000 ರೂಪಾಯಿನ ನಾನು ನಿನಗೆ ದಾನವಾಗಿ ಕೊಟ್ಟಿದ್ದೀನಿ ಅಂತಿಟ್ಕೋ. ಜಗತ್ತಿನಲ್ಲಿ ಸತ್ಯ ಅನ್ನೋದಿದ್ರೆ ಇವತ್ತು ನಾನೇ ಲಕ್ಷ್ಮಿ ಅಂತ ಅಹಂಕಾರದಿಂದ ಮೆರಿತಾ ಇರೋ ನಿನ್ ಮುಂದೆ ನಾನು ಮಹಾಲಕ್ಷ್ಮಿಯಾಗಿ ಮೆರಿತೀನಿ. ತಗೋ. ಅನಿತಾ, ನನಗೆ ಅವತ್ತಿನ ಪರಿಸ್ಥಿತಿಲಿ ಬೇರೆ ದಾರಿನೇ ಇರಲಿಲ್ಲ. ನನ್ನ ಮಾನ ಮರ್ಯಾದೆಗಿಂತ ನಿನ್ನ ಪ್ರಾಣನೇ ಮುಖ್ಯ ಆಗಿತ್ತು. ಆದ್ರೆ ನನಗ್ ಪ್ರಾಣ ಮುಖ್ಯ ಅಲ್ಲ ರೀ, ನಿಮ್ ಮಾನ ಮುಖ್ಯ. ಅದೇ ಹೋದ್ಮೇಲೆ ಈ ಪ್ರಾಣ ಇದ್ರೇನು ಹೋದ್ರೇನು. ಹೋಗ್ಲಿ ಬಿಡೆ, ಸುಮ್ಮನೆ ಅದನ್ನೆಲ್ಲ ಯಾಕೆ ನೆನ್ಸ್ಕೋತೀಯ? ನನ್ ಮುಟ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲಿ ನೋಡಿದ್ರೆ ನನಗೋಸ್ಕರ ಜಗಳ ಆಡ್ತೀಯಾ, ಇಲ್ಲಿ ಮುಟ್ಟಕ್ ಬಂದ್ರೆ ಹಾರಾಡ್ತೀಯಾ? ನೀವ್ ನಾನು ಹೇಳ್ದಾಗ ಕೇಳೋವರೆಗೂ ಇದು ಹೀಗೇನೆ. ನೀನ್ ಯಾವಾಗ್ಲೂ ಹೇಳೋದು ಒಂದೇ, ಕೆಲಸ ಬಿಡಿ ಬಿಸ್ನೆಸ್ ಮಾಡಿ ಅಂತ. ನೋಡೆ, ಅದಕ್ಕೆಲ್ಲ ಅದೃಷ್ಟ ಬೇಕೆ. ಅದೃಷ್ಟ ಬರುತ್ತೆ ಅಂತ ಮಂತ್ರ ಹೇಳ್ಕೊಂಡು ಮಾವಿನ ಮರದ ಕೆಳಗೆ ಕೂತ್ಕೊಂಡ್ರೆ ಮಾವಿನಕಾಯಿ ಉದ್ರಲ್ಲ ರೀ. ನಾವು ಮಾಡ್ಬೇಕಾದ ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಅದೃಷ್ಟನೂ ಬರುತ್ತೆ, ಎಲ್ಲನೂ ಬರುತ್ತೆ. ನೋಡೆ, ಹಾಗಂತ ಇರೋ ಕೆಲಸ ಬಿಡಕ್ಕಾಗಲ್ಲ. ಸುಮ್ನೆ ಗಲಾಟೆ ಮಾಡ್ದೆ ಮಲ್ಕೋ. ಸರಿ, ಹಾಗಾದ್ರೆ ನೀವು ನಾನು ಹೇಳೋದನ್ನ ಒಪ್ಕೊಳ್ಳೋ ತನಕ ನನ್ ಮಾತಾಡಿಸ್ಲೇಬೇಡಿ, ಮುಟ್ಲಬೇಡಿ. ಲೈ, ಹಲೋ. ವಾಟ್? ಆಸ್ಪತ್ರೆ ಸೇರಿಸಿದ್ರ? ಡಾಕ್ಟರ್ ಹೇಳ್ತಾ ಇದ್ದಾರೆ ಆಪರೇಷನ್ ಅಂತ. ಸರಿ, ನಾನು ಈಗಲೇ ಬರ್ತೀನಿ. ಮಾವಯ್ಯ, ಏನಾಯ್ತು? ಗಾಬರಿ ಏನಾಗ್ಬೇಕಾದಿಲ್ಲ. ಲಕ್ಷ್ಮಿಗೆ ಹೆರಿಗೆ ನೋವು ಶುರುವಾಯ್ತು. ಡಾಕ್ಟರ್ ಸಿಜೇರಿಯನ್ ಆಗ್ಬೇಕು ಅಂತ. ಮಗು ಆಯ್ತಾ? ಮಗುನ ಮಕ್ಕಳಾಯ್ತು, 2 ಅವಳಿ ಜವಳಿ. ಧನ್ಯವಾದಗಳು. ಹೊಳೆ ಅಂದ್ರೆ ಮಾವ, ಅದೃಷ್ಟ ಅಂದ್ರೆ ಅದೃಷ್ಟ. 2 ಇದು 1ಕ್ಕೆ, ಇದು 2ನೇದಕ್ಕೆ. ಲೇನಿ, ನಿಂಗೊಂದು ವಿಷಯ ಗೊತ್ತಾ? ನಿಮ್ಮಪ್ಪ ತಾತ ಆದ್ರಂತೆ. ನಿಮ್ಮ ಅಕ್ಕನಿಗೆ ಅವಳಿ ಜವಳಿ 2 ಮಕ್ಕಳು. ಲೇ, ನಾನ್ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲ. ನೋಡೆ, ನೀನ್ ಈ ರೀತಿ ಮಾತಾಡದೆ ದೂರ ಇದ್ರೆ ನಾವಿಬ್ರು ಅಪ್ಪ ಅಮ್ಮನೂ ಆಗಲ್ಲ, ನಮ್ಮಮ್ಮ ಅಜ್ಜಿನೂ ಆಗಲ್ಲ. ನಮಗ್ ಮಕ್ಳಾಗ್ದೇನೆ ತಾತ ಅಜ್ಜಿಯ ಹೋಗ್ತೀವಿ ಅಷ್ಟೇ. ಲೇ, ಯಾಕೆ ಈ ರೀತಿ ಹಠ ಮಾಡ್ತೀಯಾ? ಏನೋ ಅದು? ನೋಡಮ್ಮ, ಇವಳಿಗೆ ಏನಾದ್ರೂ ಬುದ್ಧಿಗಿದ್ಯಾ? ನಾನು ಕೆಲಸ ಬಿಡ್ಬೇಕಂತೆ, ಬಿಸ್ನೆಸ್ ಶುರು ಮಾಡ್ಬೇಕಂತೆ. ಅಲ್ಲಿವರೆಗೂ ನನ್ನ ಹತ್ರ ಮಾತಾಡಲ್ಲಂತೆ. ಹೌದೇನೋ? ಹಾಗಂದ್ಲ ಅವಳು. ನೀನಾದ್ರೂ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳು. ಏನಮ್ಮ ಅನಿತಾ, ಇವನ್ ಹೇಳಿದ್ದು ನಿಜಾನಾ? ಅವಳು ಹೇಳಿದ್ದು ಸರಿಯಾಗೇ ಇದೆ ಬಿಡು. ಇಷ್ಟಕ್ಕೂ ಇದೇನ್ ಪರ್ಮನೆಂಟ್ ಕೆಲ್ಸನಾ? ಇದ್ರ ಬದಲು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅವಳು ಯೋಚನೆ ಮಾಡಿದಾಳೆ. ಅದ್ರಲ್ಲೇನ್ ತಪ್ಪು? ನೀನು ಅವಳ ಜೊತೆ ಸೇರ್ಕೊಂಡ್ಬಿಟ್ಟ? ಅಲ್ಲಮ್ಮ, ಇರೋ ಕೆಲಸ ಬಿಟ್ಟು. ಅಲ್ವೋ, ಇದೇನ್ ಗೌರ್ಮೆಂಟ್ ಕೆಲ್ಸನಾ? ಒಂದ್ 15 ದಿನ ಆ ಕೆಲ್ಸ ಬಿಟ್ಬಿಡು. ಅವಳು ಹೇಳ್ದಾಗ ಕೇಳು. ಆಮೇಲೆ ನಿನಗದು ಸರಿ ಬರ್ಲಿಲ್ಲ ಅಂದ್ರೆ ನೋಡೋಣ. ಸರಿ, ಈ ಕೆಲಸ ಬಿಟ್ಟೆ ಅಂತಾನೆ ಇಟ್ಕೋ. ಮುಂದೇನ್ ಮಾಡೋದು? ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ಇದೇನ ಇದು? ಗಣೇಶ್ ಹಬ್ಬಕ್ಕೆ ಪಾಂಪ್ಲೆಟ್ ಹೊಡಿಸ್ತಾರಲ್ಲ, ಆಗಿದೆಯಲ್ಲ. ಆ ಲಕ್ಷ್ಮಿ ಹಾಕಿರೋ ಸವಾಲ್ಗೆ ಉತ್ತರ ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ರೀ, ನಮ್ಮಿಬ್ರಿಗೂ ಪುರ್ಸೊತ್ತಿದೆ, ಆದ್ರೆ ಮಾಡೋದಕ್ಕೆ ಕೆಲ್ಸನೇ ಇಲ್ಲ. ನಮ್ ಬಡಾವಣೆಲಿ ಎಷ್ಟೋ ಗಂಡ ಹೆಂಡ್ತಿರು ಇಬ್ರು ಆಫೀಸ್ ಹೋಗೋದ್ರಿಂದ ಮನೆ ಕೆಲ್ಸ ಮಾಡೋದಕ್ಕೆ ಪುರ್ಸೊತ್ತೇ ಇರಲ್ಲ. ಅಂಥವ್ರ ಮನೆಗಳ ಎಲ್ಲಾ ಕೆಲ್ಸನೂ ನಾವೇ ಮಾಡೋಣ. ಮನೆ ಕೆಲಸ ನಾವ್ ಮಾಡೋದಾ? ಅಂದ್ರೆ ಅವ್ರ ಮನೆ ಟೆಲಿಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಕಟ್ಟೋದು. ಹಾಗೆ ಅವ್ರ ಮನೆ ತಿಂಗಳ ಸಾಮಾನ ತರೋದು. ಕೆಲವ್ರ ಮಕ್ಕಳನ್ನ ಆಫೀಸ್ ಟೈಮಲ್ಲಿ ನಮ್ಮನೆಯಲ್ಲಿ ಇಟ್ಕೊಂಡು ಸಂಜೆ ಕಳ್ಸೋದು. ಇಂತಿದ್ದದಕ್ಕೆ ಇಷ್ಟಿಷ್ಟು ಅಂತ ಸರ್ವಿಸ್ ಚಾರ್ಜ್ ಹಾಕೋದು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಮನೆಗಳು ಸಿಗ್ಬೇಕಲ್ಲ. ಪ್ರಯತ್ನ ಪಡೋಣ. ಇವತ್ತು ನೀವು ಮಾಡಕ್ ಹೊರಟಿರೋ ಕೆಲಸದಲ್ಲಿ ಯಶಸ್ವಿಯಾಗಿ ಒಳ್ಳೆ ಹೆಸರು ಮಾಡಿ. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು.
ಇದು ಮಹಾಲಕ್ಷ್ಮಿ ಹೋಮ್ ಸರ್ವಿಸ್ ಅಂತ. ಪ್ರಿಂಟ್ ಮಾಡಿರೋದೇನೋ ಚೆನ್ನಾಗಿದೆ. ನಾವು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ, ಇದರಿಂದ ತುಂಬಾ ಹೆಲ್ಪು ಆಗುತ್ತೆ. ಆದ್ರೆ ಮತ್ತೇನ್ ಸರ್ ಪ್ರಾಬ್ಲಮ್? ಅಲ್ರಿ, ಬೆಂಗಳೂರಲ್ಲಿ ಯಾರನ್ನು ನಂಬಕ್ಕಾಗಲ್ಲ, ಮಾಡಕ್ಕಾಗಲ್ಲ. ನೀವ್ ಯಾವ್ದಕ್ಕೂ ನೆಕ್ಸ್ಟ್ ವೀಕ್ ಬನ್ನಿ, ನೋಡೋಣ. ಅನಿ ಅನಿ ಬಂದೆ. ಏನ್ರಿ? ಪರವಾಗಿಲ್ವೇ? 15 ಮನೆ ಸಿಕ್ತು ನೋಡು. ನೀನ್ ಹೇಳ್ದಾಗೆ ನಮ್ಮ ದೇಶದಲ್ಲಿ ಸೋಮಾರಿಗಳೇ ಜಾಸ್ತಿ. ಅದಕ್ಕೆ ರೀ ದೊಡ್ಡೋರ್ ಹೇಳಿರೋದು, ಜೀವನದಲ್ಲಿ ಮೇಲ್ ಬರ್ಬೇಕಾದ್ರೆ ಮೊದ್ಲು ಅವಮಾನನ ಎದುರಿಸ್ಬೇಕು, ಆಮೇಲೆ ಸ್ವಲ್ಪ ಅನುಮಾನನ, ಆಮೇಲೆ ಸನ್ಮಾನ. ಲೇ ಅನಿ, ಏನ್ರಿ? ಅವತ್ ನಿನ್ ಮಾತು ಕೇಳ್ತಾ ಇದ್ದಿದ್ರೆ ನಿಜವಾಗ್ಲೂ ನಾವ್ ಈ ಮಟ್ಟಕ್ಕೆ ಬರಕಾಗ್ತಿತ್ತ? ನೋಡ್ರಿ, ನನ್ ಗಂಡ ಹನುಮಂತ ಅಂತ ನನಗ್ ಗೊತ್ತಿತ್ತು. ಏನು? ನಾನ್ ಹನುಮಂತನ? ಹನುಮಂತ ಸಮುದ್ರ ನೋಡಿ ಇದನ್ ದಾಟಿ ಲಂಕೆಗೆ ಹೋಗೋಕ್ ಸಾಧ್ಯನಾ ಅಂತ ಅನುಮಾನ ಬಂದು ಕೂತಿದ್ನಂತೆ. ಆಗ ಜೊತೆಲಿದ್ದ ಕಪಿಗಳೆಲ್ಲ ಅವನ್ನ ಚೆನ್ನಾಗಿ ಉಪ್ಸಿದ್ವಂತೆ. ಆಗ್ಲೇ ಹನುಮಂತಗೆ ತನಗೆಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ಸಮುದ್ರನ ಹಾರಿದ್ದು. ಹಾಗೆ ನಿಮ್ನು ಉಪ್ಸಿದ್ಮೇಲೆನೆ ಒಪ್ಪಿ ಇಷ್ಟೆಲ್ಲ ಸಾಧಿಸಿದ್ದು. ಸದ್ಯ ಈ ಗಲಾಟೆಲಿ ನೀನ್ ನನ್ನ ಹನುಮಂತನ ತರ ಬ್ರಹ್ಮಚಾರಿ ಮಾಡ್ತಾ ಇದ್ರೆ ಸಾಕು. ಬೇನಿ, ನನ್ನ ಪಾಪು ಯಾವಾಗ ಕೊಡ್ತೀಯ? ಇನ್ನು ಎಷ್ಟೊಂದು ಸಾಧಿಸ್ಬೇಕು, ಅಲ್ಲಿವರೆಗೂ ಕಾಯ್ಬೇಕಪ್ಪ. ಇನ್ನೂ ಏನ್ ಸಾಧಿಸ್ಬೇಕು? ಹಣ ಬಂತು, ಮನೆ ಬಂತು, ಹೆಸರು ಬಂತು, ಎಲ್ಲ ಬಂದಾಯ್ತಲ್ಲ. ನನಗ್ ನೆಮ್ಮದಿ ಬಂದಿಲ್ಲ ರೀ. ಅವಳವತ್ತು ಮಾಡಿದ ಅವಮಾನಕ್ಕೆ ಪ್ರತಿಕಾರ ತಗೊಂಡವರ್ಗು ನನಗ್ ನೆಮ್ಮದಿ ಬರಲ್ಲ. ಆ ಬುಲ್ಡೋಜರ್ ನನ್ ಮಗ ಬರೋದ್ರೊಳಗೆ ಎಲ್ಲಾ ಕಜ್ಜಾಯನು ತಿಂದು ಮುಗಿಸ್ಬಿಡ್ತೀನಿ. ಏನ್ ಬೇಕಾರ ತಿನ್ನು, ಆದ್ರೆ ಕಜ್ಜಾಯ ಮಾತ್ರ ತಿನ್ಬೇಡಪ್ಪ. ಯಾಕಯ್ಯೋ? ಅದಕ್ಕೆ ನೀನ್ ಹಳ್ಳಿ ಗಾ ಮಾಡೋದು. ನಿನ್ನೆ ರಾತ್ರಿ ಟಿವಿ ಒಳಗೆ ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಏನಂತ ಭಾಷಣ ಮಾಡ್ದ ಗೊತ್ತಾ? ಹೋಗಯ್ಯೋ ಹೋಗು. ಆ ನನ್ ಮಕ್ಳು ಎಬ್ಬಾವು, ನಾಗರಾವು, ನಾಯಿ, ಮಂಡ್ರಗಪ್ಪೆ, ಚೇಳು, ಜಿರ್ಲೆ ಎಲ್ಲ ತಿಂತಾರೆ. ಎಬ್ಬಾವು, ನಾಗರಾವು, ಬಂಡ್ರಗಪ್ಪೆ, ಕಿಳ್ಳೆಕಾಯ್ತ ನೀನು ತಿನ್ನು. ಆದ್ರೆ ನಿನ್ ಕಾಲಿಗೆ ಬಿದ್ದು ಬೇಡ್ಕತ್ತೀನಿ ಕೃಷ್ಣ, ಕಜ್ಜಾಯ ಮಾತ್ರ ತಿನ್ಬೇಡ ಕಣು. ಯೋ, ನಾನು ಯಾಕಯ್ಯ ತಿನ್ಬಾರ್ದು ಕಜ್ಜಾಯ? ಅಪ್ಪಿ ತಪ್ಪಿ ಒಂದ್ ತಿಂದೆ ಅಂದ್ರೂ ಅದು ಹೊಂಟೋಯ್ತದೆ. ಏನ್ ಹೊಂಟೋಯ್ತದೆ? ಹೊಂಟೋಯ್ತದೆ. ಗಂಡಿಸ್ತನ ಹೊಂಟೋಯ್ತದ? ಗಂಡಸ್ತನ ಹೊಂಟೋಯ್ತಿರ್ತದೆ ನೋಡೋ. ಇದು ನಾನ್ ಹೇಳಿರೋ ಮಾತಲ್ಲ, ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳಿರೋ ಮಾತು. ಗೊತ್ತಾ? ನಿಜವಾಗ್ಲು? ನಿಮ್ ತಾಯಿ ಸತ್ವಾಗ್ಲು. ಇದ್ರ ಮೇಲೆ ಹೋದ್ರೆ ಹೋಗ್ಲಿ ನಂಗಿದ್ರೆ ಒಂದ್ಯಾಕಪ್ಪ, ಹೊತ್ತು ತಿನ್ನು. ಕೃಷ್ಣ, ತಗೋಪ್ಪ ಪಾಯಸ ಕುಡಿ. ಕೃಷ್ಣ, ಪಾಯಸ ಕುಡಿಬೇಡ. ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ ಅಂತ ಇಟಾಲಿಯನ್ ಸೈಂಟಿಸ್ಟ್ ಹೇಳಿದಾರೆ. ತಗೋಪ್ಪ. ಬೇಡ, ನನಗ್ ಪಾಯಸ ಬೇಡ ಬೇಡ. ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ನಾನೆಲ್ಲಾದ್ರೂ ದೂರವಾಗಿ ಗೆಡ್ಡೆ ಗೆಣಸ ತಿನ್ಕೊಂಡು ಜೀವನ ಮಾಡ್ಕೋತೀನಿ. ಅಯ್ಯೋ ಯಾಕಪ್ಪ, ಏನಾಯ್ತು? ತಗೋ. ಅಯ್ಯೋ ಬೇಡ. ಹಾ, ಯಾಕೆ? ತಗೋಪ್ಪ. ಅಯ್ಯೋ, ನನಗ್ ಪಾಯಸ ಕಂಡ್ರೆ ಆಗಲ್ಲ. ಇದನ್ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ. ಹಾ, ನಾನ್ ಮಾಡಿದ ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತಾ? ಏನೂ ಆಗಲ್ಲ, ತಗೋ. ಬೇಡ, ಕುಡಿ. ಬೇಡ, ತಗೊಳ್ಳೋ. ಅಯ್ಯೋ, ನನ್ನನ್ ಬಿಟ್ಬಿಡಿ. ನಿಮ್ಮ ಪಾಯಸ ಬೇಡ, ನಿಮ್ ಇಡ್ಲಿ ಬೇಡ, ಒಟ್ನಲ್ಲಿ ನಿಮ್ಮ ಸಾವಾಸವೇ ಬೇಡ. ದಯವಿಟ್ಟು ನನ್ನ 50,000 ರೂಪಾಯಿ ಕೊಟ್ಬಿಡಿ. ನಾನ್ ನಮ್ಮ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತೀನಿ. ಏನು? ನಾನು ನಿನ್ಗಿಷ್ಟೆಲ್ಲ ಮಾಡಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಾ? ಅಡ್ವಾನ್ಸ್ ವಾಪಸ್ ಕೇಳ್ತೀಯಾ? ನೋಡು, ನೀನಲ್ಲ ನಿಮ್ಮಪ್ಪ ಬಂದ್ರು ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಅದೇನ್ ಮಾಡ್ತೀಯೋ? ಅಳಬಾರ್ದು ಅಳಬಾರ್ದು ಅಳಬಾರ್ದು. ಏನ ಇದು? ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಬಹಳ ಅಳ್ತಾಳೆ. ಮಮ್ಮಿ, ಸಂಜೆ ಸ್ಕೂಲ್ ಡೇಗೆ ಬೇಕಾಯ್ತು. ಸರಿ ಬರ್ತೀನಿ, ಡ್ಯಾಡಿ ಹೇಳು. ಪುಟಿ, ಇಂಪಾರ್ಟೆಂಟ್ ಮೀಟಿಂಗ್ ನಾನು ಹೋಗ್ತಾ ಇದೀನಿ. ಮಮ್ಮಿ ನಿಮ್ ಜೊತೆ ಬರ್ತಾಳೆ. ಓಕೆ ಬಾ. ಲಕ್ಷ್ಮಿ, ಆ ಸ್ಕೂಲ್ ಫಂಕ್ಷನ್ಗೆ ನೀನ್ ಹೋಗ್ಬಿಡ್ಬಾ. ಇವತ್ತು ನಿಮ್ಮಿಬ್ಬರನ್ನ ನಾನೇ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ. ರೈಟ್? ಬಾ 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 ಬಾ. ಬಾ. ಬೇಗ ಬಂದ್ಬಿಡ್ರಿ. ಫಂಕ್ಷನ್ ಇನ್ನೇನ್ ಶುರು ಆಗುತ್ತಲ್ಲ? ಹೌದು. ಬನ್ನಿ ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಶಾಲೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀಮಾನ್ ಶಶಿಕುಮಾರ್ ಅವರಿಗೆ
ಸುಸ್ವಾಗತ ಬಯಸುತ್ತೇವೆ. ನಮಸ್ಕಾರ. ನಮ್ಮ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಸಹೋದ್ಯೋಗಿಗಳ ಪರವಾಗಿ ಸುಸ್ವಾಗತ ಬಯಸುತ್ತೇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸುಸ್ವಾಗತ ಬಯಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸಲು ನಮ್ಮ ಪ್ರಾಂಶುಪಾಲರನ್ನು ಕೇಳಿಕೊಳ್ಳುತ್ತೇನೆ. ಈ ಶಾಲೆಯ ಪ್ಯಾಟ್ರನ್ ಆಗಿ, ನಮಗೆ ಮಾರ್ಗದರ್ಶಕರಾಗಿ, ಈ ಸಂಸ್ಥೆಗೆ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣಕರ್ತರಾದಂಥ ಶ್ರೀಮಾನ್ ಶಶಿಕುಮಾರ್ ಅವರು ನಮ್ಮ ಈ ಮಕ್ಕಳ ಬಗ್ಗೆ 2 ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ ಹಾಗೂ ನನ್ನ ಮಿತ್ರರೇ, ಇವತ್ತಿನ ಈ ನನ್ನ ಬೆಳವಣಿಗೆಗೆ, ಶ್ರೇಯಸ್ಸಿಗೆ ಹಾಗೂ ಎಲ್ಲ ಯಶಸ್ಸಿಗೆ ಕಾರಣರಾದವರು ನನ್ನ ಹೆಂಡತಿ ಮಹಾಲಕ್ಷ್ಮಿ. ಆದ್ರಿಂದ ನನ್ನ ಪರವಾಗಿ ಆಕೆ 2 ಮಾತುಗಳು ಆಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ. ಲಕ್ಷ್ಮಿ, ಒಂದು ಕಾಲದಲ್ಲಿ ಲಕ್ಷ್ಮಿ ಅಂದ್ರೆ ದುಡ್ಡು. ನನ್ನ ಹತ್ರ ಅದಿಲ್ದೇ ಇದ್ದ ಕಾಲದಲ್ಲಿ ಲಕ್ಷ್ಮಿ, ನನ್ನ ಹತ್ರ ದುಡ್ಡು ಇಲ್ದೇ ಇದ್ದಾಗ ಅವ್ರ ಮನೆಯಲ್ಲಿ ನಂಗೆ ಅವಮಾನ ಮಾಡಿದ್ರು. ಆದ್ರೆ ಲಕ್ಷ್ಮಿ, ಅದೇ ದುಡ್ಡು ನನಗ್ ಸಿಕ್ಕದ ಮೇಲೆ ನಾನು ಈ ಲಕ್ಷ್ಮಿ ಮುಂದೆ ಮಹಾಲಕ್ಷ್ಮಿ ಆದೆ. ಈಗ ಅದೇ ಲಕ್ಷ್ಮಿ ಅಂದ್ರೆ ದುಡ್ಡಿದ್ದವರು ನನ್ನ ಮುಂದೆನೆ ಕಣ್ಣು ಬಾಯಿ ಬಿಟ್ಕೊಂಡು ಕೂತಿದ್ದಾರೆ ಅಂದ್ರೆ ನೀವು ನಂಬಲ್ಲ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕಲಿಯುಗ, ಕಾಲನೇ ಪಾಠ ಕಲಿಸೋ ಯುಗ. ನಾವು ಯಾವತ್ತೂ ಲಕ್ಷ್ಮಿ ಅಂದ್ರೆ ಹಣಕ್ಕೆ ಬೆಲೆ ಕೊಡದೆ ಗುಣಕ್ಕೆ ಬೆಲೆ ಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಈಗ ಮಕ್ಕಳಿಗೆ ಮೇಡಮ್ ಅವರೇ ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ KG 1ರಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವ ಸೌಮ್ಯಳಿಗೆ ಮೊದಲ ಬಹುಮಾನ. ನಿನ್ನ ಹೆಸರೇನು? ಸೌಮ್ಯನಾ? 1 ನಿಮಿಷ ಇರು. ಇದನ್ನ ಆಂಟಿ ಗಿಫ್ಟ್ ಕೊಟ್ಟೆ ಅಂತ ಇಟ್ಕೋ. ಒಳ್ಳೆ ಬುಕ್ಸ್ ತಗೋ. ಸೌಮ್ಯ, ಪುಟಿ, ಆ ದುಡ್ಡು ಇಸ್ಕೋಬೇಡ. ಯಾವಳಿಗೆ ಬೇಕು ನಿನ್ ದುಡ್ಡು? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಬಿಹೇವ್ ಯುವರ್ಸೆಲ್ಫ್. ಹೋಗ್ಲಿ ಬಿಡಿ ಸರ್, ಅವ್ರಿಗೆ ಲಕ್ಷ್ಮಿ ಅಂದ್ರೆ ದುಡ್ಡು ಜಾಸ್ತಿ ಇದೆ ಅಂತ ಕಾಣುತ್ತೆ. ಮಹಾಲಕ್ಷ್ಮಿ ಅಂತೆ ಮಹಾಲಕ್ಷ್ಮಿ. ಆ ಅನಿಷ್ಟಕ್ಕೆ ಮಹಾಲಕ್ಷ್ಮಿ ಅಂತ ಬೇರೆ ಹೆಸರು. ನನಗ್ ಮೈಯೆಲ್ಲ ಉರಿತಾ ಇದೆ. ಆದ್ರೂ ನೀನಷ್ಟು ಜನಗಳ ಮುಂದೆ ಯಾಕೆ ಆತರ ಮಾತಾಡ್ದೆ? ಮಾತಿಗೂ ನನ್ನನ್ನ ಲಕ್ಷ್ಮಿ ಲಕ್ಷ್ಮಿ ಅಂತ ಅವಮಾನ ಮಾಡ್ತಾ ಇದ್ರೆ ನಾ ಸುಮ್ನೆ ಇರ್ಬೇಕಾ? ಲಕ್ಷ್ಮಿ ಅಂದ್ರೆ ದುಡ್ಡು, ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗಲು ಮುಟ್ಟೋಡ್ಕೊಂಡೆ? ಖಂಡಿತ ಇಲ್ಲ. ಅವಳಿಗೆಲ್ಲ ನನಗೆ ಹೇಳಿದ್ದು. ನಾನು ನಿಮ್ ಹೆಂಡತಿ, ನನಗೆ ಅವಮಾನ ಆಗಿದೆ. ಅವಳು ಮುಂದೆ ನಾನು ಸಮಾಜದಲ್ಲಿ ಮೇರಿಬೇಕು ರೀ. ಮೇರಿ, ನಾನ್ ಮೇರಿಬೇಕು ಅಂದ್ರೆ ನೀವು ಸಂಪಾದನೆ ಜಾಸ್ತಿ ಮಾಡ್ಬೇಕು. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈ ಕಾರ್ ಮಾರಿ ಬೇರೆ ಕಾರ್ ತಗೋಬೇಕು. ನಾನು ಡೊನೇಷನ್ ಕೊಟ್ಟು ಸನ್ಮಾನ ಮಾಡಿಸ್ಕೋಬೇಕು. ಅವಳಿಗಿಂತ ಜಾಸ್ತಿ ಜನಗಳ ಹತ್ರ ಸಲಾಂ ಹೊಡ್ಸ್ಕೋಬೇಕು. ಓಹೋ, ಇದು ಯಾಕೋ ವಿಪರೀತ ಆಗ್ತಾ ಇದೆ. ಲೇ, ನಮ್ಗೇನೇ ಕಡಿಮೆ ಆಗಿದೆ? ಕಾರಿದೆ, ಮನೆ ಇದೆ, ಬಂಗ್ಲೆ ಇದೆ, ಎಲ್ಲಾನು ಇದೆ. ಅವಳನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದ್ ಬಿಟ್ಟು ನೆಮ್ಮದಿಯಾಗಿರೋದು ಕಲ್ತ್ಕೊ. ಇವ್ರನ್ನ ನಂಬಿದ್ರೆ ನನಗೆ ಬರೀ ಅವಮಾನನೇ ಗಟ್ಟಿ. ನಾನೇ ಏನಾದ್ರೂ ಮಾಡ್ಬೇಕು. ನೀನೇನ್ ಯೋಚನೆ ಮಾಡಬೇಡ ಲಕ್ಷ್ಮಿ. ಅನಿಷ್ಟ ಹೊತ್ಕೊಂಡಿರೋ ಅವಳೇ ಇಷ್ಟೊಂದು ಮೆರಿಬೇಕಾದ್ರೆ ಅದೃಷ್ಟ ಲಕ್ಷ್ಮಿ ನೀನು ಎಷ್ಟು ಮೆರಿಬೇಕು? ಅಪ್ಪ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನ್ ದಿಢೀರಂತ ದುಡ್ಡು ಮಾಡ್ಬೇಕು. ಅವಳ ಮನೆ ಮುಂದೆನೆ ಒಂದ್ ಸೈಟ್ ತಗೊಂಡು ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ ಒಂದ್ ಬಂಗ್ಲೆ ಕಟ್ಸ್ಬೇಕು. ಅದಕ್ಕೆ ಯೋಚನೆ ಮಾಡ್ಬೇಡಮ್ಮ, ನಾನಿದ್ದೀನಿ. ಅದೃಷ್ಟ ಅನ್ನೋದು ನಿನ್ ಕಡೆನೇ ಇದೆ. ನೀನೇನೇ ಮಾಡಿದ್ರು ಸಕ್ಸಸ್ಸೇ. ಹಾಗಾದ್ರೆ ಏನ್ ಮಾಡೋಣಪ್ಪ? ಈಗ ಮೊದ್ಲು 2 ಲಕ್ಷದ್ದು 2, 1 ಲಕ್ಷದ್ದು 4, 50,000ದ್ದು 4 ಚೀಟಿ ನಡೆಸೋಣ. ಚೀಟಿಲಿ ಏನಾಗುತ್ತಪ್ಪ? ಅಯ್ಯೋ ದಡ್ಡಿ, ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು. ಈಗ ಚೀಟಿ ಅಂದ್ರೆ ಮೊದಲೇ ಚೀಟಿ ಏಜೆಂಟ್ದು. ಅಂದ್ರೆ ನಾವೇ ಚೀಟಿ ನಡೆಸೋದ್ರಿಂದ ದುಡ್ಡೆಲ್ಲ ನಮ್ಗೆ ಬಂದ್ಬಿಡ್ತದೆ. 10 ಲಕ್ಷ ಮುಂಚೆನೆ ಬಂದ್ಬಿಡ್ತದೆ. ಹೌದಾ? ಅದನ್ನ ಇಟ್ಕೊಂಡು ಆಮೇಲೆ ಏನ್ ಮಾಡ್ತೀನಿ ನೋಡ್ತಾ ಇರು. ಸರಿಪ. ರೀ, ಈ ಮನೆ ಹಾಳು ಬುದ್ಧಿ ನಿಮ್ಗೆ ಯಾಕ್ರಿ? ಇಲ್ಲಿದ್ದೆಲ್ಲ ಅವಳ ತಲೆ ತುಂಬಿ ಅವಳ ಜೀವನನೇ ಹಾಳು ಮಾಡ್ಬೇಕು ಅಂತಿದಿರಲ್ರಿ? ಏಯ್ ಮುಚ್ಚೆ ಬಾಯಿ, ನಿನಗೆ ಯಾಕೆ ಉಸಾಬ್ರಿ? ನಿನ್ ಕೆಲಸ ಎಷ್ಟೋ ಅಷ್ಟು ನೋಡು. ಲೇ ಲಕ್ಷ್ಮಿ, ನಿನಗಾದ್ರೂ ಬುದ್ಧಿ ಬೇಡ್ವೇನೆ? ಅವಳು ಹಾಗಿದ್ರೆ ನಿನಗೇನೆ?
ನೀನ್ ಚೆನ್ನಾಗಿದ್ಯಲ್ಲ. ನೀನ್ ಸುಮ್ನಿರಮ್ಮ ಸಾಕು. ಯಾವಾಗ್ಲೂ ಅವಳ ಪರವಾಗಿ ವಾದಿಸ್ತೀಯ. ಮೊದ್ಲಿಂದ ನನ್ ಕಂಡ್ರೆ ನಿಂಗಾಗಲ್ಲ. ಯಾಕೆ ಹಾಗಂತೀಯ? ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ಕೇಳೋ ತಾಳ್ಮೆನೆ ನಿನ್ಗಿಲ್ಲ. ಯಾರೇನ್ ಮಾಡೋಕಾಗತ್ತೆ ಹೇಳು? ಹಾಗಂತ ಬಾಯಿ ಮುಚ್ಕೊಂಡು ನೀನ್ ಅಡಿಗೆ ಮನೆಗೆ ನಡಿಯೇ. ನೀನ್ ನಡಿಯಮ್ಮ, ನಡಿಯಮ್ಮ. ರೀ ನಿಮ್ದು ತುಂಬಾ ಅತಿ ಆಯ್ತ್ರಿ. ಮದ್ವೆ ಆಗಿ ಗಂಡ ಮಕ್ಕಳ ಜೊತೆ ನೆಮ್ಮದಿಯಾಗಿರೋ ಮಗಳು ಬಾಳ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ. ಬಾಯಿ ಮುಚ್ಕೊಂಡು ಅಡಿಗೆ ಮನೆಗೆ ಹೋಗು ಅಂತ ಹೇಳಿದ್ ಕೇಳಿಸ್ತಿಲ್ವಾ? ಹೋಗ್ತೀಯಾ ಇಲ್ವಾ? ಹೋಗಲ್ಲ ರೀ. ಮೊದ್ಲಿ ಮನೆ ಹಾಳು ಕೆಲ್ಸನ ನೀವ್ ನಿಲ್ಸಿ. ಏನೇ ಸುಮ್ನೆ ಇದ್ರೆ ನಾಲ್ಗೆ ಉದ್ದ ಮಾಡ್ತಿದ್ದೀಯಾ? ನೋಡಿ, ಇಷ್ಟು ದಿನ ಆಗಿದ್ದಕ್ಕೆ ಸುಮ್ನೆ ಇದ್ದಿದ್ ಸಾಕು. ಇನ್ ನಾನ್ ಖಂಡಿತ ಸುಮ್ನೆ ಇರೋದಿಲ್ಲ. ಸುಮ್ನೆ ಇರಲ್ಲ ಅಂದ್ರೆ ಬಾಯಿ ಬಡ್ಕೋತೀಯಾ? ಏನೇ ಮಾಡ್ತೀಯಾ? ಒಂದು ಮಾತಾಡಿದ್ರೆ ಕತ್ತಿಡ್ದು ಆಚೆಗೆ ತಪ್ಪಿಡ್ತೀನಿ. ನೀವೇನ್ ತಪ್ಪಕ್ಕಾಗಿಲ್ಲ, ನಾನೇ ಹೋಗ್ತೀನಿ. ನೀವ್ ಅಪ್ಪ ಮಗಳು ಏನೇನ್ ಆಟ ಆಡ್ತಿರೋ ಆಡ್ಕೊಳ್ಳಿ. ನಾನು ಅನಿತಾ ಮನೆಗೆ ಹೋಗ್ತೀನಿ. ಹೋಗ್ತೀಯೇನೆ? ಹೋಗಿ. ಎಲ್ಲಿ ಹೋಗ್ತೀಯಾ? ಎಷ್ಟು ದಿವಸ ಹೋಗ್ತೀಯಾ? ಮತ್ತೆ ಬಂದೇ ಬರ್ತೀಯಾ? ಅಯ್ಯೋ, ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತೀರಾ? ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದದ್ದೇ. ಅಷ್ಟಕ್ಕೂ ಇಷ್ಟು ವರ್ಷ ಒಟ್ಟಿಗೆ ಜೀವನ ನಡೆಸಿರೋ ನೀವು ಇವತ್ತು ಕೋಪ ಮಾಡ್ಕೊಂಡು ಬಂದಿರೋದ್ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಆಶ್ಚರ್ಯ ಆಗ್ತಿದೆ. ಕೋಪ ಅಲ್ಲ ರೀ, ಬೇಜಾರು. ದೇವ್ರು, ತಿಂಡ್ರು, ಜ್ಯೋತಿಷ್ಯ, ಭವಿಷ್ಯ ಇದೆಲ್ಲ ನಾವು ಜೀವನ ಮಾಡೋದಕ್ಕೆ ಬಾಳೋದಕ್ಕೆ ಒಂದ್ ನಂಬಿಕೆ ಅಷ್ಟೇ. ನಮ್ಮ ಯಜಮಾನ್ರ ನಂಬಿಕೆಯಿಂದ ನಮ್ ಜೀವನನೇ ಹಾಳಾಗೋಗಿದೆ. ಕೊನೆಗೆ ನಮ್ಮ ಮಕ್ಕಳ ಜೀವನನೂ ಹಾಳಾಗೋಗ್ತಿದೆ. ಅದಕ್ಕೆ ದುಃಖ ಅಷ್ಟೇ. ಛೆ, ಅಂತದೇನೂ ಆಗಲ್ಲ. ಆ ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ. ಹಾ, ದೇವ್ರು ಅಂತಿದ್ದಾಗೆ ನನಗ್ ಜ್ಞಾಪಕ ಬಂತು. ನಾಳೆ ನಾನು ಹೊರನಾಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನೀವು ನನ್ ಜೊತೆ ಬನ್ನಿ. 4 ದಿವಸ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೆ ನಾವು ಬರೋಷ್ಟ್ರಲ್ಲಿ ಆ ಅನ್ನಪೂರ್ಣೇಶ್ವರಿ ಎಲ್ಲ ಒಳ್ಳೇದ್ ಮಾಡ್ತಾಳೆ. ಸೋಮವಾರ ಸಾಯಂಕಾಲ 7:15ಗೆ. ಅಪ್ಪ, ಈ ದುಡ್ಡು ತಾಳು. ಇದರಲ್ಲಿ 5 ಲಕ್ಷನ ದಿನದ ಬಡ್ಡಿ ಬಿಡೋಣ. ದಿನಕ್ಕೆ 2% ಬಡ್ಡಿ ಕೊಡೋರಿದ್ದಾರೆ. ಅಂದ್ರೆ 5 ಲಕ್ಷ 1 ತಿಂಗಳಿಗೆ 8 ಲಕ್ಷ ಆಗುತ್ತೆ. ಇನ್ 2 ಲಕ್ಷನ ನಾವೇ ಚೀಟಿ ಬಿಡೋಣ. ಎಮರ್ಜೆನ್ಸಿಗೆ ಉಪಯೋಗಿಸಬಹುದಲ್ಲ. ಅಪ್ಪ, ಆ 2 ಲಕ್ಷ ನಂಗ್ ಬೇಕು. ಸ್ವಲ್ಪ ಕೆಲಸ ಇದೆ. ಸರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನು? ನಿನ್ನೆ ನಿಮ್ಮ ಅಕ್ಕ ಹೊಸ ಚೀಟಿ ಸ್ಟಾರ್ಟ್ ಮಾಡಿದ್ರು ಮೇಡಮ್. 2 ಲಕ್ಷದ್ದು 5 ಮೇಡಮ್, 5 ಲಕ್ಷದ್ದು 2 ಮೇಡಮ್. ಏಜೆಂಟ್ ಚೀಟಿನೇ 10 ಲಕ್ಷ ಮೇಡಮ್. ಆ 10 ಲಕ್ಷನ ಬಡ್ಡಿ ಬಿಡೋದಕ್ಕೆ ನಿಮ್ಮ ಅಕ್ಕ ಪ್ಲಾನ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ನಮ್ಮ ಸ್ಕೂಲ್ಗೆ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದು ನಿಮ್ ದೊಡ್ಡ ಗುಣ. ದೊಡ್ಡ ಗುಣ ಹಾಗಿರ್ಲಿ. ಮೊದ್ಲು ನನ್ನ ಕರೆಸಿ ಸನ್ಮಾನ ಮಾಡಿ. ಆ ಮಹಾಲಕ್ಷ್ಮಿಗಿಂತಲೂ ನಾನ್ 25,000 ಜಾಸ್ತಿ ಕೊಟ್ಟಿದ್ದೀನಿ ಅಂತ ಪಬ್ಲಿಸಿಟಿ ಮಾಡ್ಬೇಕು. ಇದೆಲ್ಲ ಅವಳಿಗೆ ಎದುರುಗಡೆನೆ ಆಗ್ಬೇಕು. ಆಯ್ತು ಮೇಡಮ್. ಈಗ್ಲೇ ಆ ಮಹಾಲಕ್ಷ್ಮಿಗೆ ಫೋನ್ ಮಾಡಿ ತಿಳಿಸಿ. ಓಕೆ ಮೇಡಮ್. ಹಲೋ ಮೇಡಮ್, ನಾನು ಪ್ರಿನ್ಸಿಪಲ್ ಕಾಮತ್ ಮಾತಾಡ್ತಿರೋದು. ಹೇಳಿ, ಏನ್ ವಿಷಯ? ಏನಿಲ್ಲ, ನಿಮ್ ಲಕ್ಷ್ಮಿ ಅವರು ನಮ್ಮ ಸ್ಕೂಲ್ಗೆ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ಹೌದಾ? ಕಂಗ್ರಾಟ್ಸ್. ತುಂಬಾ ಸಂತೋಷ. ಅವ್ರಿಗೆ ನನ್ನ ಶುಭಾಶಯಗಳನ್ನ ಹೇಳ್ಬಿಡಿ. ಓಕೆ ಮೇಡಮ್. ಆಯ್ತು, ಹೇಳಿದೆ ಮೇಡಮ್. ಓಕೆ, ಈ ವಿಷಯ ಇನ್ನೂ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ. ಅವಳು ನನ್ನ ಮೇಲಿನ ಕಾಂಪಿಟೇಷನ್ ಇಂದ ಡೊನೇಷನ್ ಇನ್ನೂ ಜಾಸ್ತಿನೇ ಕೊಡ್ತಾಳೆ. ನಾವು LB ಸ್ಕೂಲಿಂದ ಬಂದಿದ್ದೀವಿ ಮೇಡಮ್. ನಾವು ಬೇಲೆ ಸ್ಕೂಲಿಂದ ಬಂದಿದ್ದೀವಿ ಮೇಡಮ್. SLB ಸ್ಕೂಲಿಂದ ಬಂದಿದ್ದೀವಿ. ಏನ್ ವಿಷಯ? ನೀವು ಡೊನೇಷನ್ ತುಂಬಾ ಕೊಡ್ತೀರಂತ ಗೊತ್ತಾಯ್ತು. ದೊಡ್ಡ ಮನ್ಸ್ ಮಾಡಿ ನಮಗೂ ಕೊಟ್ರೆ. ಇವರೆಲ್ಲ ಇವ್ರು ನಮ್ಮ ಪೇಪರ್ನವರು. ನೀವು ಕೊಡೋ ಡೊನೇಷನ್ ಎಲ್ಲಾ ಪೇಪರ್ನಲ್ಲೂ ಪಬ್ಲಿಷ್ ಮಾಡ್ತಾರೆ. ಇವ್ರು ನಮ್ಮ ಫೋಟೋಗ್ರಾಫರ್ ಮೇಡಮ್. ಇವರು ಉದಯ ಟಿವಿ ಅವರು ಮೇಡಮ್. ನಾನು ಸನ್ ಟಿವಿ ಮತ್ತೆ ಮೂನ್ ಟಿವಿ. ಮೂನ್ ಟಿವಿನಾ? ಹೌದು, ಸನ್ ಟಿವಿ ಅವ್ರ ತಮ್ಮ ಮೂನ್ ಟಿವಿ. ಒಂದ್ ನಿಮಿಷ. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅಯ್ಯಯ್ಯೋ, ಈ ಅಮ್ಮ ನನಗೋಸ್ಕರ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲಾ ತಂದಿಟ್ಟಿದ್ದಾಳೆ. ಆದ್ರೆ ಈ ಬುಲ್ಡೋಜರ್ ನನ್ ಮಗ ಏನು ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾನಲ್ಲಪ್ಪ ಶಿವನೇ. ಈ ಮನೆನೇ ಬಿಟ್ಬಿಟ್ಟು
ದೂರ ಹೋಗ್ಬಿಡೋಣ ಅಂತಂದ್ರೆ ಮನಸ್ಸು ಹುಡುಗಿ ಮೇಲೆ ಅರ್ಧ ಕಾಣಿಸ್ಕೋತಾ ಇದ್ದಾಳೆ, ಆಸೆ ತೋರಿಸ್ತಾ ಇದ್ದಾಳೆ. ಆ? ಇಷ್ಟೊಂದು ತಿಂಡಿ ತಿನಿಸು ಎಲ್ಲ ಮಾಡಿಟ್ಟಿದೀವಿ, ಅದನ್ನ ಬಿಟ್ಟು ನನ್ನ ಮಗಳಿಗೆ ಲೈನ್ ಹೊಡಿತಾ ಇದ್ಯಾ? ಯೋ ಲೈನ್ ಹೊಡಿಯಕ್ಕೆ ಇಲ್ಲಿ ಯಾವ್ದು ಸ್ಕೇಲು ರೂಲರು ಇಲ್ಲ ರೀ. ಹಾ? ಇವಂದ್ ಯಾಕೋ ಅತಿ ಆಯ್ತು. ಹಾ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು 4 ಒದಸ್ರಿ. ಅದೇ ಸರಿ ಅಂತ ಕಾಣಿಸುತ್ತೆ. ಪೊಲೀಸ್ನವ್ರು ಬಂದು ನನ್ನನ್ನೇನು ಮಾಡಕ್ಕಾಗಲ್ಲ. ಯಾಕೆ? ಯಾಕ ಹಾ. ಯೋ ಹಾ? ನಾನು ಒಬ್ಬನೇ ನಿನ್ ಮಗಳನ್ನ ಲವ್ ಮಾಡ್ತಾ ಇಲ್ಲ, ಮತ್ತೆ ಅವಳು ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ. ಏನ್ರಿ ಮಾಡೋದು? ಈಗ ನನ್ ಮಗಳನ್ನ ನೀನೇ ಮದುವೆ ಮಾಡ್ಕೋಬೇಕು. ಸೂಪರ್ ಫ್ಯಾಂಟಾಸ್ಟಿಕ್. ನಾನು ನಿಮ್ ಮಗಳನ್ನ ಈಗಲೇ ಇಲ್ಲೇ ಮದ್ವೆ ಆಗಕ್ಕೆ ರೆಡಿ. ಹಾ ನೋಡು, ಮಾತು ಅಂದ್ರೆ ಮಾತು, ಏನಾದ್ರೂ ತಪ್ಪಿದ್ರೆ ಏ ಇಲ್ಲ ಆಂಟಿ, ಅಲ್ಲಲ್ಲ ಅತ್ತೆ, ನೀವು ಬೇಡ ಅಂತಂದ್ರು ಕೂಡ ನಿಮ್ ಮಗಳನ್ನ ನಾನ್ ಮದ್ವೆ ಮಾಡ್ಕತೀನಿ. ಅಂದ್ಮೇಲೆ ಮಾಡ್ಕೋ ಹೋಗು. ಮಾವ, ಹಾ? ನನ್ನ ಹೆಂಡತಿ ಆಗೋ ಈ ಮಿಸ್ ವರ್ಲ್ಡ್ ನ ಡೈರೆಕ್ಟ್ ಆಗಿ ಒಂದೇ ಒಂದ್ಸಲ ನೋಡಿ ಲೈಟ್ ಆಗಿ ಮಾತಾಡ್ಲಾ? ಓನ್ಲಿ ಫಾರ್ ಟಾಕಿಂಗು. ಆ, ಟಚಿಂಗು ಕಿಸ್ಸಿಂಗು ಅಂತ ಏನಾದ್ರು ಎಕ್ಸ್ಟ್ರಾ ಇಟ್ಕೊಂಡ್ಯೋ? ಆ. ಹಿಟ್ಟಿಂಗು. ಥ್ಯಾಂಕ್ ಯು. ಇನ್ನು ಇಲ್ಲ. ಸುಂದರಿ, ಓ ನನ್ನ ಸುಂದರಿ, ಅರ್ಧ ಸುಂದರಿ, ನಿನ್ನ ಪೂರ್ತಿಯಾಗಿ ನೋಡ್ಲಾ? ಬಾ.